ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸಿಟಿ ಮತ್ತು ನೀಡಿದಾರ್ಧಗಳಿಗೆ ಮುಖ್ಯವಂತ ಮಾಹಿತಿ. ಮೊದಲೇ ಮಾಹಿತಿ ಹೇಳಬೇಕು ಅಂತಂದರೆ, ಭಾಳ ಜನ ಒಂದು ಕನ್ಫ್ಯೂಷನ್ ಇದ್ದಾರೆ. ಏನಪ್ಪ ಅಂದರೆ 18ನೇ ತಾರೀಕು ಏನು ಒಂದು ಪರಿಷ್ಕೃತ ವೇಳಾಪಟ್ಟಿ, ಇನ್ನೊಂದು ರಿವೈಸ್ಡ್ ಶೆಡ್ಯೂಲ್ ಪ್ರಕಾರ ಕರ್ನಾಟಕ ಸಿಟಿ ಮೊದಲನೇ ರೌಂಡ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅದ್ರ ಪ್ರಕಾರ 18 ಕೊನೆಯ ದಿನಾಂಕವಿದೆ. ಮುಂದೆಂದು ಮತ್ತೆ ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂತ ಕನ್ಫ್ಯೂಷನ್ ಇರೋದು. ಆ ರೀತಿ ಅಂದರೆ ಕನ್ಫ್ಯೂಷನ್ ಬೇಡ. ಏನಪ್ಪ ಅಂದರೆ ನಿಮಗೆ 21ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ಬಂದಾಗ 21, 22, 23, 24ನೇ ತಾರೀಕುವರೆಗೂ ನಿಮಗೆ ಮತ್ತೆ ಆ್ಯಡ್ ಮಾಡೋಕ್ಕೆ ಬಿಡ್ತಾರೆ. ಓಕೆ, ಮಾಕ್ ಅಲಾಟ್ಮೆಂಟ್ ಬಿಟ್ಟಾಗೂ ಸಹ ನೀವು ಮೊದಲನೇ ರೌಂಡಲ್ಲಿ ಅಂದರೆ ಮಾಕ್ ಅಲಾಟ್ಮೆಂಟ್ ಬಿಟ್ಟ ನಂತರ 3 to 4 days ಟೈಮ್ ಇದೆ. ಅವಾಗೂ ಸಹ ಏನಪ್ಪ ಅಂದರೆ ಎಡಿಟ್ ಮಾಡ್ಬೋದು, ಅಂದರೆ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಪ್ರಯಾರಿಟಿಲಿ ಬದಲಾವಣೆ ಸಹ ಮಾಡ್ಬೋದು. 18 ಕೊನೆಯದಂತಿಲ್ಲ. ಓಕೆ, ಮಾಕ್ ಅಲಾಟ್ಮೆಂಟ್ ಬಂದಮೇಲೂ ನೀವು ಏನಪ್ಪ ಅಂದರೆ ಎಡಿಟ್ ಅಂದರೆ ಆ್ಯಡ್ ಮಾಡ್ಕೊಳ್ಬೋದು. ನೆನಪಿರಲಿ, ಕನ್ಫ್ಯೂಸ್ ಬೇಡ. 18 ಲಾಸ್ಟ್ ಮುಂದೆ ಎಂದು ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂತ ಭಾಳ ಜನ ಕನ್ಫ್ಯೂಷನ್ ಹೇಳಿದ್ರೆ ದಯವಿಟ್ಟು ಕನ್ಫ್ಯೂಸ್ ಬೇಡ. ಮಾಕ್ ಅಲಾಟ್ಮೆಂಟ್ ಫಲಿತಾಂಶ ಅಂದರೆ ರಿಸಲ್ಟ್ ಬಂದ ನಂತರ, ಮಾಕ್ ಅಲಾಟ್ಮೆಂಟ್ ಅಂದರೆ ಫೇಕ್ ಅಲಾಟ್ಮೆಂಟ್ ಇರುವಂಥದ್ದು, ಅದು ರಿಯಲ್ ಇರೋದಿಲ್ಲ. ನೀವು ಒಂದು ಆದ್ಯತೆ ಕ್ರಮದಲ್ಲಿ ಹಾಕಿರ್ತೀರೋ ಅದ್ರ ಪ್ರಕಾರ ನೀವು ನೋಡಿದ್ರೆ ನಿಮ್ಗೆ ಯಾವುದು ಸಿಗುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ ನಿಮಗೆ. ಓಕೆ, ನೆನಪಿರಲಿ, ಮಾಕ್ ಅಲಾಟ್ಮೆಂಟ್ ಬಂದಾಗೂ ನಿಮಗೆ 21, 22, 23, 24 ಈ ರೀತಿ ನಿಮಗೆ ಸಮಯಾವಕಾಶವಿರುತ್ತೆ. ಮತ್ತು ಪ್ರೊಬಾಬ್ಲಿ ಡೇಟ್ಸ್ ಎಕ್ಸ್ಟೆಂಡ್ ಆಗ್ಬೋದು. ಬಟ್ ಎನಿವೇ ಇದೇ ಸ್ಕೆಡ್ಯೂಲ್ ಇದ್ರೂ ಸಹ ನಿಮಗೆ ಅವಕಾಶ ಕಾಮನ್ಲಿ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಕೊಡ್ತಾರೆ. ಕಾಮನ್ ಆಗಿ ಕೊಡಲೇಬೇಕು, ಕೊಡ್ತಾರೆ ಯೂಸಲಿ, ಅದು ರೂಲ್ ಇದೆ. ಆಲ್ರೆಡಿ ಅದನ್ನು ಮೆನ್ಷನ್ ಸಹ ಮಾಡಿದ್ದಾರೆ. ಓಕೆ, ಕನ್ಫ್ಯೂಸ್ ಬೇಡ. ಫಾರ್ಮಸಿ ಸಂಬಂಧಪಟ್ಟಾಗಿ ಪ್ರೆಸೆಂಟ್ಲಿ ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಇಲ್ಲ. ಆ ಕಾರಣದಿಂದಾಗಿ ಅದು ಅವೈಲೇಬಲ್ ಇಲ್ಲ. ಅದಕ್ಕೆ ಕಾರಣದಿಂದಲೂ ಸಹ ಡೇಟ್ ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆ ಇದೆ. ಬಟ್ ನೋಡೋಣ ಈಗೇನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ. ಓಕೆ, ಅದು ಅರ್ಥ ತಿನ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಕನ್ಫ್ಯೂಷನ್ ಏನಪ್ಪ ಅಂದರೆ, ನಾವು MBBS ಡೆಂಟಲ್ ಮಾಡಬೇಕಂತ ಇದ್ದೀವಿ, KCTನಲ್ಲಿ ಹೋಗೋದು ಬೇಡವಾ, ಅಂದರೆ ಕೋರ್ಸ್ ಆಯ್ಕೆ ಮಾಡಿಕೊಂಡ್ರೆ ಸಮಸ್ಯೆ ಆಗುತ್ತಂತ ಕೇಳ್ತಾ ಇದ್ದಾರೆ. ನೋಡಿ, ನೀವು MBBS ಏನು ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಮಾಡಬೇಕಂತ ಇದ್ದೀರೋ ಅಥವಾ ಸೆಮಿ ಗೌರ್ಮೆಂಟ್ 1.5 lakh ನೀವು ಟ್ರೈ ಮಾಡಬೇಕಂದಿದ್ರೆ ಅಂದ್ಕೊಳ್ಳಿ. ನೀವು ಬೌಂಡ್ರಿಯಲ್ಲಿ ಇದ್ರಿ, ನಿಮಗೆ ಸಿಗುವಂಥ ಸಾಧ್ಯತೆ ಕಡಿಮೆ ಇದೆ. ನೀವು ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ದಂಗೆ ಅಂತ ಅನಿಸಿದರೆ ಸೇಫಾಗಿ KCT ಕೋರ್ಸ್ ಇರಲಿ ಅನ್ನಂಗಿತ್ತು ಅಂದರೆ ಮಾತ್ರ ಹಾಕ್ಕೋಬೇಕು. ಅಥವಾ ನಿಮ್ಮ ಅಂಕಗಳು ಚೆನ್ನಾಗಿ ಅಂದರೆ ರ್ಯಾಂಕ್ ಚೆನ್ನಾಗಿದೆ, 12 lakh ಸಿಗುವಂಥ ಸಾಧ್ಯತೆ ಇದೆ, ಅದೇ ಮಾಡಬೇಕು ಅನ್ನಂಗಿತ್ತು ಅಂದರೆ KCT ಕೋರ್ಸ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಇದು ಸಿಕ್ಕಿಲ್ಲ ಅಂದರೆ ಮಾಡ್ತೀನಿ KCT ಅನ್ನಂಗಿತ್ತು ಅಂದರೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಒಂದು ವೇಳೆ ಸಿಕ್ಕರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. KCTಯಲ್ಲಿ ಸಿಕ್ಕರೆ ಏನು ಸಮಸ್ಯೆ ಆಗೋದಿಲ್ಲ. ನಿಮಗೆ ಬೇಕಾಗಿರುವಂಥ ಸೀಟ್ ಸಿಕ್ಕಾಗ, MBBS ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಆಯುಷ್ ಆಗಲಿ ಸಿಕ್ಕಾಗ ಆಟೋಮೆಟಿಕ್ಲಿ ಅದು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಒಂದು ಅವಕಾಶ ಯೂಸಲಿ ಅದು ಚಾಯ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಸಿಷನ್ ಇರುವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ. ಇನ್ನು KCTನಲ್ಲಿ ಸಿಕ್ಕಿರುವಂಥ ಸೀಟ್ ಕಂಟಿನ್ಯೂ ಮಾಡ್ತಿರೋ ಅಥವಾ ಈ ಒಂದು ನೀಟಲ್ಲಿ ಸಿಕ್ಕಿರುವಂಥ ಸೀಟ್ನ ಕಂಟಿನ್ಯೂ ಮಾಡ್ತಿರೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಆ ಚಾಯ್ಸಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತೆಗೆದುಕೊಂಡು ಈಸಿಲಿ ನೀವು ಕರೆಕ್ಟಾಗಿಂತ ಡಿಸಿಷನ್ ತೆಗೆದುಕೊಳ್ಬೋದು. ಬಟ್ ಎರಡು ಕಡೆ ಪಾರ್ಟಿಸಿಪೇಟ್ ಮಾಡ್ಬೋದು, ಸಮಸ್ಯೆ ಆಗಲ್ಲ. ಓಕೆ, ಬಟ್ ಮಾಡಿದ್ರೆ MBBS ಮಾಡ್ತೀನಿ, ಇಲ್ಲ ಡೆಂಟಲೇ ಮಾಡ್ತೀನಿ, ಇಲ್ಲ ಆಯುಷೇ ಮಾಡ್ತೀನಿ ಅನ್ನೋದಾಗಿ ಇತ್ತು ಅನ್ನಂಗಿತ್ತು ಅಂದರೆ KCT ಇರೋದ ಕೋರ್ಸಸ್ ದಯವಿಟ್ಟು ಹಾಕಬೇಡಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆಗಬೇಕಿಲ್ಲ ಅಂದರೆ ಬೇಡ. ಓಕೆ, ಆಮೇಲೆ ಈಗ MBBS ಡೆಂಟಲ್ ಏನು ಕಂಬೈಂಡ್ ಇರುತ್ತಾ ಅಥವಾ ಸಪ್ರೇಟ್ ಇರುತ್ತಾ ನೋಡಿ. ಅವ್ರಿಗೆ ಹೇಳಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಒಂದೇ ಸಿಕ್ಕಿದೆ, ಯಾವುದೂ ಡೆಂಟಲ್. MBBS ಆಗಲಿ ಆಯುಷ್ ಆಗಲಿ ಯಾವುದೇ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕರೆ ಅವ್ರು ಏನು ಮಾಡ್ಬೋದು, ಒಂದು ಕಂಬೈನ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಇದನ್ನು ಈ ಒಂದು ರೌಂಡನ್ನು ಸ್ಕೆಡ್ಯೂಲ್ನ ಎಲಾಂಗೇಟ್ ಮಾಡ್ಬೋದು. ಅಂದರೆ ಇನ್ನೊಂದು 15 ದಿನ ಎಳಿಬೋದು ಅವರು ಕಂಬೈನ್ ಮಾಡ್ಬೇಕು ಅನಿಸಿದ್ರೆ. ಯಾವಾಗ ಅದು ಡಿಸಿಷನ್ ಆಗುತ್ತೆ ಅವ್ರ ಹತ್ರ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ. ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಹಾಗಾಗಿ ಯಾವುದೋ ಡಿಸಿಷನ್ ತೆಗೆದುಕೊಂಡಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಹೀಗೆ ಡಿಲೇ ಆಗ್ತಾ ಹೋದರೆ ನೋ ಡೌಟ್ KCT ಮೊದಲನೇ ರೌಂಡ್ ಏನಪ್ಪ ಅಂದರೆ ಕಂಪ್ಲೀಟ್ ಮಾಡ್ತಾರೆ ಅವರು. ಅಲ್ಲಿ MCC ಮೊದಲನೇ ರೌಂಡ್ ಆಗಬೇಕು. ಅದಾದ ನಂತರ ಯೂಸಲಿ ಏನಪ್ಪ ಅಂದರೆ ಸೆಕೆಂಡ್ ರೌಂಡ್ ಮತ್ತು ಸಪ್ರೇಟೇ ನಡೆಸ್ತಾರೆ, ಬೇರೆ ಚಾನ್ಸ್ ಇಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಬೇಗ ನಡೆಸ್ಬೋದು. ಅದು ಇನ್ನೂ KA ಡಿಸಿಷನ್ ತೆಗೆದುಕೊಳ್ಬೇಕು. ಅದಕ್ಕಾಗಿ ಯಾವುದೇ ರೀತಿ ಏನಪ್ಪ ಅಂದರೆ ಪ್ರಾಪರಾಗಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಂಬೈನ್ ಸಪ್ರೇಟ್ ಅನ್ನೋದು ಪ್ರಾಪರಾಗಿ ಇನ್ನೂ ಕ್ವಶನ್ ಮಾರ್ಕ್ ಅಲ್ಲ ಇದೆ. ಯಾಕಂದರೆ ಇದು ಆಲ್ ಡಿಪೆಂಡ್ಸ್ ಆನ್ ಸೀಟ್ ಮ್ಯಾಟ್ರಿಕ್ಸ್. ಮೆಡಿಕಲ್ ಬಗ್ಗೆ ನೋಡಿದಾಗ NMCಲಿಂದ ಯಾವುದೇ ರೀತಿ ಇನ್ಫಾರ್ಮೇಷನ್ DMEಗೆ ಬಂದಿಲ್ಲ, DMEಲಿಂದ KEಗೆ ಬಂದಿಲ್ಲ. ಹಾಗಾಗಿ ಏನಪ್ಪ ಅಂದರೆ KE ಏನಪ್ಪ ಅಂದರೆ ಪ್ರೊವೈಡ್ ಮಾಡಿದಾಗ ಬರೀ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಮೂತಾಗಿ ನಡೆಸುವಂಥ ಪ್ರಕ್ರಿಯೆ ಅಂದರೆ ಅವರು ಅಷ್ಟೇ ಕೆಲಸ. ಬಟ್ ಅದೇ ಬಂದಿಲ್ಲ ಅಂದರೆ ಇವರೇನು ಮಾಡೋಕ್ಕಾಗಲ್ಲ. ಓಕೆ, ಇನ್ನೂ ಕ್ವಶನ್ ಅಲ್ಲಿದೆ. ಆಮೇಲೆ ಬೋನಸ್ ಟಿಪ್ ಬಗ್ಗೆ ಹೇಳ್ಬೇಕಂತ ಹೇಳ್ತಾರೆ. ನೋಡಿ, ಈ ಒಂದು ರೌಂಡ್ 1 ಮಾಕ್ ಅಲಾಟ್ಮೆಂಟ್ ಬಂದಾಗ ರಿಯಲ್ ಪ್ರಯಾರಿಟಿ, ನಿಮಗೆ ಬೆಸ್ಟ್ ಕಾಲೇಜ್ ಅವೈಲೇಬಲ್ ಆಗಬೇಕು. ಯಾವಾಗ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಬಂದಾಗ ಮಾಕ್ ಕಟ್ ಆಫ್ ಅವೈಲೇಬಲ್ ಆಗುತ್ತೆ. ಆ ಕಟ್ ಆಫ್ನ ನೀವು ಅನಲೈಸ್ ಮಾಡಬೇಕು. ನಿಮ್ಮ ರ್ಯಾಂಕಿಂಗ್ಗೆ ಏನೆಲ್ಲ ಕಾಲೇಜ್ ಪಾಸಿಬಲ್ ಇವೆ ಅಂತ ಮಾಕ್ ಅಲಾಟ್ಮೆಂಟಲ್ಲಿ ಭಾಳ ಸರಳವಾಗಿ ಗೊತ್ತಾಗುತ್ತೆ. ಯಾವೆಲ್ಲ ಕಾಲೇಜಸ್ ಪಾಸಿಬಲ್ ಇವೆ, ಯಾವೆಲ್ಲ ಕೋರ್ಸಸ್ ಪಾಸಿಬಲ್ ಇವೆ, ಅದನ್ನು ನೋಡಿ ಕರೆಕ್ಟಾಗಿ ಪ್ರಾಪರಾಗಿ ನೀವೇನಪ್ಪ ಅಂದರೆ ಪ್ರಯಾರಿಟಿ ಮಾಡಿ ಹಾಕಬೇಕು. ಅದು ನಿಮಗೇನಪ್ಪ ರಿಯಲ್ ಆ್ಯಕ್ಚುಲಿ ದಟ್ ಇಸ್ ಅ ಗೇಮ್ ಚೇಂಜರ್. ಈಗ ನೀವೇನು ಹಾಕ್ತಿರೋ ಲಾಸ್ಟ್ ಇಯರ್ದ ಪ್ರಕಾರ ನೀವು ಹಾಕಿರ್ತೀರಿ. ಆ್ಯಕ್ಚುಲಿ ಚೇಂಜ್ ಆಗೋದು ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಬಂದಾಗೆ. ಓಕೆ, ನೆನಪಿರಲಿ, ಮಾಕ್ ಬಂದಾಗ ಅಂದರೆ ಕಟ್ ಆಫ್ನ ಕರೆಕ್ಟಾಗಿ ಅನಲೈಸ್ ಮಾಡಿ ಹಾಕಿದರೆ
ನಿಮಗೆ ಬೆಸ್ಟ್ ಕಾಲೇಜ್ ಅವೈಲೇಬಲ್ ಆಗೋದು ಗ್ಯಾರಂಟಿ. ದಟ್ ಇಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಕೌನ್ಸಿಲಿಂಗ್ ಅನ್ಕೋರಿ. ಫೈನ್ ರೈಟ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ನಿಮಗೆ ಅಪ್ ಟು ಮತ್ತು UGC 21 ಸ್ಟಾರ್ಟ್, MCC 21 ಸ್ಟಾರ್ಟ್ ಆಗುತ್ತೆ. ಯಾರಿಗೆ ಆಲ್ ಇಂಡಿಯಾ ಕೋಟ ಆಗಲಿ, ಡೀಮ್ಡ್ ಸಂಬಂಧಪಟ್ಟಂಗಾಗಲಿ, FMC ಆಗಿರ್ಬೋದು, ಏಮ್ಸ್ ಆಗಿರ್ಬೋದು, ESI ವಾರ್ಡ್, IP ವಾರ್ಡ್ ಸಂಬಂಧಪಟ್ಟಾಗೆ ಎಂಟ್ರಿ ಮಾಡೋದಾಗಲಿ ಇಂಟ್ರೆಸ್ಟ್ ಇತ್ತಂದರೆ MCC 21 ಅಂದರೆ ಸ್ಟಾರ್ಟ್ ಆಗುವಂಥದ್ದು ರಿಜಿಸ್ಟ್ರೇಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು. ಅಪ್ ಟು ನಿಮಗೆ ಕೌನ್ಸಿಲಿಂಗ್ ಮುಗುವವರೆಗೂ ನಮ್ಮ ಚಾನಲಲ್ಲಿ ನಾನು ನಿಮಗೆ ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೇನೆ. ಓಕೆ, ವಿಡಿಯೋ ಚಾನಲ್ಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದಾಗ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.